ಲೇಡೀಸ್ ಅಂಡ್ ಜೆಂಟಲ್ಮನ್, ಧರ್ಮಸ್ಥಳದಲ್ಲಿ ನಡೆದಿರುವ ಅಪರಿಚಿತ ಶವಗಳ ಬಗ್ಗೆ ಸರಿಯಾದ ತನಿಖೆ ನಡೆಯದೆ ದಫನ್ ಮಾಡಿರುವುದು ಈ ಪ್ರಕರಣಕ್ಕೆ ಹೊಸ ತಿರುವನ್ನ ನೀಡಿದೆ. 74 ಅಸಹಜ ಸಾವುಗಳ ಪ್ರಕರಣದ ಬಗ್ಗೆ ಆಸ್ಪತ್ರೆಯಲ್ಲಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತೆ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಮಾಹಿತಿ ಏನಿದೆ ಅದು ಒಂದಕ್ಕೊಂದು ಹೋಲಿಕೆ ಆಗ್ತಾನೆ ಇಲ್ಲ. ಇದು ಅಸಹಜ ಸಾವುಗಳ ಬಗ್ಗೆ ಇರುವಂತಹ ಅನುಮಾನಗಳಿಗೆ ಮತ್ತಷ್ಟು ಪುಷ್ಟಿಯನ್ನ ನೀಡಿದಂತಾಗಿದೆ. ಅಮಾನ್ಯವಾಗಿ ಅಪರಿಚಿತ ಶವಗಳು ಪತ್ತೆಯಾದಲ್ಲಿ ಪೊಲೀಸರು ಮೊದಲಿಗೆ ಶವದ ಬಗ್ಗೆ ಜಾಹೀರಾತನ್ನ ನೀಡಬೇಕು. ಜೊತೆಗೆ ಶವ ಸಿಕ್ಕಂತಹ ಜಾಗ ಏನಿರುತ್ತೆ ಅದರದ್ದು ಫೋಟೋ ಅಥವಾ ಬೇರೆ ಬೇರೆ ಇನ್ನಿತರೆ ಸಾಕ್ಷ್ಯಾಧಾರಗಳು ಏನಿರುತ್ತೆ ಅದನ್ನ ಕಲೆ ಹಾಕಬೇಕಾಗುತ್ತೆ. ಅದಾದ ಬಳಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಮಾಡಿಸಬೇಕು. ಅಪರಿಚಿತ ವ್ಯಕ್ತಿಯ ಸಾವು ಹೇಗೆ ಸಂಭವಿಸಿದೆ ಅನ್ನುವಂಥದ್ದನ್ನ ಮೊದಲು ತಿಳ್ಕೊಳ್ಬೇಕು. ಅದು ಮಹಿಳೆಯ ಮೃತದೇಹನ ಅಥವಾ ಹೆಣ್ಣು ಮಕ್ಕಳ ಮೃತದೇಹನ, ಅತ್ಯಾಚಾರದಿಂದ ಏನಾದ್ರೂ ಮೃತಪಟ್ಟಿದಾರಾ ಅನ್ನುವಂಥದ್ದನ್ನ ಪತ್ತೆ ಮಾಡಬೇಕಾಗುತ್ತೆ. DNA ಸ್ಯಾಂಪಲ್ ಕಲೆಕ್ಟ್ ಅನ್ನ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕವೇ ಅಪರಿಚಿತ ಶವಗಳ ದಫನನ್ನ ಮಾಡಬೇಕಾಗುತ್ತೆ. ಆದರೆ 74 ಅಸಹಜ ಸಾವುಗಳ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಮಾಹಿತಿಗೂ ಆಸ್ಪತ್ರೆಯ ರೆಕಾರ್ಡ್ಗಳಿಗೂ ತಾಳೆ ಆಗ್ತಾ ಇಲ್ಲ. ಅದಲ್ಲದೆ ಅಪರಿಚಿತ ಶವಗಳ ಪೋಸ್ಟ್ ಮಾರ್ಟಮ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡಿಬೇಕಾಗುತ್ತೆ. ಆದರೆ ಹೆಗ್ಡೆ ಅವರಿಗೆ ಸೇರಿದಂತಹ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಮಾಹಿತಿ ಇರುವುದು ಮತ್ತೊಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಅಪರಿಚಿತ ಶವಗಳ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಸರಿಯಾದ ದಾಖಲಾತಿಗಳು ಇಲ್ಲ. ಹಾಗಾದ್ರೆ 74 ಅಸಹಜ ಸಾವಿನ ಹಿಂದಿನ ರಹಸ್ಯ ಆದ್ರೂ ಏನು? ಈ ಸಾವುಗಳ ಹಿಂದಿರುವಂತಹ ಆ ಕಾರಣದ ಆ ದೊಡ್ಡ ಕೈಗಳು ಅದು ಯಾವುದು ಅನ್ನುವಂತಹ ಪ್ರಶ್ನೆ ಒಂದು